ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಡಿಸ್ಟಿಕ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಉಡುಪಿ ಡಿಸ್ಟಿಕ್ಕಿಂದ DHO ಆಫೀಸ್ ಉಡುಪಿ ಅವರ ವತಿಯಿಂದ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ಒಂದು ಪ್ರಕಟಣೆ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಮುಂದೆ ಬರುವಂತಹ ಮೆಡಿಕಲ್ ಜಾಬ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನೀವು ಈ ವಿಡಿಯೋ ನಿಮಗೆ ಏನಪ್ಪ ಅಂತಂದರೆ ಯೂಸ್ಫುಲ್ ಅನಿಸಿದರೆ ನೀವು ಶೇರನ್ನು ಕೂಡ ಮಾಡ್ಬೋದು. ಜೊತೆಗೆ ಈ ಒಂದು PDF ನಿಮಗೆ ಏನಾದರೂ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ಗೆ ಜಾಯ್ನ್ ಆದರೆ ನಿಮಗೆ ನಾನು ಟೆಲಿಗ್ರಾಮನ್ನು ಲಿಂಕ್ ಮುಖಾಂತರ ನಿಮಗೆ ಈ ಒಂದು PDF ಶೇರ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ ಪ್ರಕಟಣೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇದು 15ನೇ ತಾರೀಕಿಗೆ ಬಂದಿರುವಂಥದ್ದು. ಇಲ್ಲಿ ವಿವಿಧ ಹುದ್ದೆಗಳಿದ್ದಾವೆ. ಓಕೆ, ಸೊ ರಾಷ್ಟ್ರೀಯ 2025 ಮತ್ತು 26ನೇ ಸಾಲಿನಲ್ಲಿ NHM ಅಡಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ 17/7/2025 ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಲ್ರೆಡಿ ಇವರು 17ನೇ ತಾರೀಕಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಓಕೆ, ಅಭ್ಯರ್ಥಿಗಳು ಉಡುಪಿ ಈ ಒಂದು ವೆಬ್ಸೈಟು udupi.nic.in ಇಲ್ಲಿ ಹೋಗಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ವಿದ್ಯಾರ್ಥಿಗಳನ್ನು ಮತ್ತು ಈ ಒಂದು PDF ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಒಂದು ಫಾರ್ಮೆಟ್ ಇದೆ, ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ನೆನಪಿರಲಿ, ಇದು ಆನ್ಲೈನ್ ಅಪ್ಲಿಕೇಶನ್ ಇಲ್ಲ, ಇದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ಸೊ ಇದು NHM ಅಡಿಯಲ್ಲಿ ಜಾಬ್ ಇದೆ. ಇದನ್ನು ನೀವೇನು ಮಾಡ್ಕೋಬೇಕಂದ್ರೆ ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ಮೆಂಟ್ ಮಾಡಿಕೊಂಡು 24ನೇ ತಾರೀಕಿನ ಒಳಗಾಗಿ 4 ಗಂಟೆ ಒಳಗಾಗಿ ಓಕೆ ಜಿಲ್ಲಾ ಸಂಯೋಜನಾ ಘಟಕ NHM ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಹೋಗಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಹುದ್ದೆಗಳ ವರ್ಗೀಕರಣ ಭಾಳ ಇದಾವೆ. ಇಲ್ಲಿ MBBS ಕೊಟ್ಟಿದ್ದಾರೆ. ಉದಾಹರಣೆಗೆ ನಾನು ತೋರಿಸ್ತೀನಿ. ಸೊ ನೋಡಿ, ಯಾರಪ್ಪ ಅಂತಂದರೆ ಹೃದಯ ರೋಗ ತಜ್ಞರಿದ್ದಾರೆ, ಫಿಸಿಷಿಯನ್ ಇದ್ದಾರೆ, ಆಮೇಲೆ ಕನ್ಸಲ್ಟೆಂಟ್ ಫಿಸಿಷಿಯನ್ ಇದ್ದಾರೆ, ಫಿಸಿಷಿಯನ್ಸು ವೈದ್ಯಾಧಿಕಾರಿಗಳು MBBS ಆದವರಿಗೆ ಇಲ್ಲಿ ತೊಗೊತಾ ಇದ್ದಾರೆ. ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಅವರಿಗೆಲ್ಲರಿಗೂ ಕೂಡ 1,40,000 ರೂಪಾಯಿ ಸ್ಯಾಲ್ರಿ ಇದೆ. ಓಕೆ, ಆಮೇಲೆ ನೆಕ್ಸ್ಟು ಆಡಿಯೋಮೆಟ್ರಿಕ್ ಅಸಿಸ್ಟೆಂಟು ಕೂಡ ಇದೆ. ಅದು ಆಡಿಯೋ ಆ್ಯಂಡ್ ಸ್ಪೀಚ್ ಥೆರಪಿ ಆದವ್ರಿಗೆ ಇರುತ್ತೆ. ಇದು 15,000 ರೂಪಾಯಿ ಸ್ಯಾಲ್ರಿ ಇದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಹಿಯರಿಂಗ್ ಸ್ಪೀಚ್ ಹೇರ್ ಇಂಪ್ಲಾಂಟೇಷನ್ ಚಿಲ್ಡ್ರನ್ಸ್ ಅಂತ ಒಂದು ಹುದ್ದೆ ಇದೆ. ಅದು ಕೂಡ 15,000 ರೂಪಾಯಿ ಸ್ಯಾಲ್ರಿ ಇದೆ. ನೆಕ್ಸ್ಟ್ ಇಲ್ಲಿ ANM ಆದವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸೊ ಇಲ್ಲಿ ಬೆಲ್ಲಾಳದಲ್ಲಿ ಹುದ್ದೆ ಇರುವಂಥದ್ದು, ಕರಾಡಿ ಬೆಲ್ಲಾಳದಲ್ಲಿ. ಸೊ ANM ಆಗಿರಬೇಕು. ANM ಆದವರಿಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಇವರು. ಈಗ 14,044 ರೂಪಾಯಿ ಸ್ಯಾಲ್ರಿ ಇದೆ. ಓಕೆನಾ. ನೆಕ್ಸ್ಟ್ ನಮ್ಮ ಹುದ್ದೆ ಇರುವುದು ಸೊ ಪ್ರಯೋಗಶಾಲಾ ತಂತ್ರಜ್ಞರು, ಲ್ಯಾಬ್ ಟೆಕ್ನಾಲಜಿಸ್ಟ್. ಓಕೆ, ಎಲ್ಲಿದೆಪ್ಪ ಅಂದರೆ ನಮ್ಮ ಕ್ಲಿನಿಕಲ್ಲಿದೆ, ಒಂದು ಉಡುಪಿಯಲ್ಲಿದೆ, ಒಂದು ಬೈಂದೂರದಲ್ಲಿ ಇದೆ. ಇಲ್ಲಿ ಕ್ವಾಲಿಫಿಕೇಷನ್ ಏನಾಗಿರಬೇಕು, DMLT ಆಗಿರಬೇಕು ಅಥವಾ BSc MLT ಅಥವಾ MSc MLT ಆಗಿರಬೇಕು. ಸ್ಯಾಲ್ರಿ ಇಲ್ಲಿ 2 ಇದಾವೆ ರೀ. ಉಡುಪಿಯಲ್ಲಿ ಆಗಿದ್ದರೆ 13,812 ರೂಪಾಯಿ ಇದೆ. ಬೈಂದೂರದಲ್ಲಿ ಆದರೆ 12,525 ರೂಪಾಯಿ ಸ್ಯಾಲ್ರಿ ಇದೆ. ಓಕೆ, ಈ ಹುದ್ದೆಗಳ ವರ್ಗೀಕರಣ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ನೋಡ್ತಿದ್ದೀರಿ. ಸಾಮಾನ್ಯ ಅಭ್ಯರ್ಥಿಗಳು ಕನ್ನಡ ಮೀಡಿಯಮ್ ಒಂದು ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಕೊಟ್ಟಿಲ್ಲ. ಕನ್ನಡ ಮೀಡಿಯಂ ಸಾಮಾನ್ಯದಲ್ಲಿ ಪರಿಶಿಷ್ಟ ಜಾತಿ ಕೊಟ್ಟಿಲ್ಲ. ಇಲ್ಲಿ ಮಹಿಳೆ ಪರಿಶಿಷ್ಟ ಜಾತಿಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಒಟ್ಟು ಹುದ್ದೆ ಒಂದಿದೆ. ಓಕೆ, ಆಮೇಲೆ ಮಹಿಳೆಯರು ಸೇರಿಸಿ ಒಂದು ಹುದ್ದೆ ಇದೆ. ಓಕೆ, ಸೊ ಇಲ್ಲಿ ಒಟ್ಟು ಇದಪ್ಪ ಅಂದರೆ ಇಲ್ಲಿ ಒಂದು ಸಾಮಾನ್ಯ, ಒಂದು ಪರಿಶಿಷ್ಟ ಜಾತಿ ಮಹಿಳೆ, ಒಂದು ಆಮೇಲೆ ಒಟ್ಟು ಹುದ್ದೆಗಳು 2, ಒಂದು ಮಹಿಳೆ, ಒಂದು ಸಾಮಾನ್ಯ ಕನ್ನಡ ಮೀಡಿಯಮ್ ಕೊಟ್ಟಿರುವಂಥದ್ದು. ಓಕೆ, 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಹುದ್ದೆಗಳಲ್ಲಿ ಏನಪ್ಪ ಅಂದರೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊತಾರೆ ಅಂದರೆ ಇವರು ನೀವು ಅಪ್ಲಿಕೇಶನ್ ಹೋಗಿ ಕೊಡಬೇಕು, ಫಾರ್ಮೇಟನ್ನು ತುಂಬಿ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ಮೆಂಟ್ ಮಾಡಿ ಕೊಡಬೇಕು. ಅವರು ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಅಂದರೆ ನಿಮ್ಮ ಕಾಸ್ಟು ಮತ್ತು ಪರ್ಸೆಂಟೇಜ್ ಆಧಾರದ ಮೇಲೆ ಆಯ್ಕೆ ಮಾಡ್ಕೊತಾರೆ. ಮತ್ತು ವಿದ್ಯಾರ್ಥಿಗಳನ್ನು ಅವರು ಏನು ಕಡ್ಡಾಯವಾಗಿ ಜಾತಿ ಆದಾಯ ಪ್ರಮಾಣ ಸಲ್ಲಿಸಬೇಕು ಮತ್ತು 15,000ಕ್ಕಿಂತ ಕಡಿಮೆ ವೇತನ ಹುದ್ದೆ PF ಸೌಲಭ್ಯ ನೀಡಲಾಗುವುದು. ಅಂದರೆ ಈಗ ಉದಾಹರಣೆಗೆ ಯಾರಿಗೆ 15,000 ಅಂದರೆ 14,000 ರೂಪಾಯಿ ಇದೆ, ಅಂಥವ್ರುಗಳಿಗೆ PF ಕೊಡಲಾಗುವುದು. ಆಮೇಲೆ ನೇಮಕಾತಿ ನಿರ್ಣಯ ಎಲ್ಲ ಮಾಡೋದು DHO ಆಫೀಸ್ ಏನಿದೆಯಲ್ಲ, ಸಂಘ ಇದೆಯಲ್ಲ, ಅವರೇ ಡಿಸೈಡ್ ಮಾಡೋದು. ಓಕೆ, ನಾ ಫಾರ್ಮೇಟ್ ತೋರಿಸ್ತೇನೆ ನಿಮ್ಗೆ ಹೆಂಗಿದೆ ಅಂಥೇಳಿ. ಸೊ ಫಾರ್ಮೇಟ್ ನೋಡಲಿಕ್ಕೆ ಈ ರೀತಿಯಾಗಿರುತ್ತೆ. ನ್ಯಾಷನಲ್ ಹೆಲ್ತ್ ಮಿಷನ್ ಡೈರೆಕ್ಟರ್, ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಉಡುಪಿ ಅಂತೇಳಿ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಸಂಬಂಧಪಟ್ಟಂಥ ಎಲ್ಲವುಗಳನ್ನು ಫಿಲ್ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ನೀವು ಕೊಡಬೇಕಾಗುತ್ತೆ. ಸೊ ನೆನಪಿರಲಿ ನಿಮ್ಮಗಳಿಗೆ ಏನಪ್ಪ ಅಂತಂದರೆ ಕೊನೆ ದಿನಾಂಕ ಇರುವಂಥದ್ದು ನೋಡಿರಿ 24ನೇ ತಾರೀಕಿಗೆ 4 ಗಂಟೆ ಒಳಗಾಗಿ ನೀವು ಹೋಗಿ ಸಂಬಂಧಪಟ್ಟಂಥ ಎಲ್ಲವನ್ನು ಭರ್ತಿ ಮಾಡಿ ಅಪ್ಲಿಕೇಶನ್ಗಳನ್ನು ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇದು ಗುತ್ತಿಗೆ ಆಧಾರದ ಮೇಲೆ NHM ಅಡಿಯಲ್ಲಿ ಇರುತ್ತೆ.